ಮೇಡಮ್, ತುಮಕೂರು ಜಿಲ್ಲೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. ಬಾಡಿಗೆ ಕಟ್ಟಡ ನಡೀತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲ ಕೊರತೆ. ಈ ಥರ ಕಟ್ಟಿರೋದು ಕೂಡ ಹಸ್ತಾಂತರ ಆಗ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ. ನೋಡಿ, ಸುಮಾರು ನಮ್ಮ ರಾಜ್ಯದಲ್ಲಿ 69,500 ಚಿಲ್ಲರೆ ಅಂಗನವಾಡಿ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಾವು ಅಂಗನವಾಡಿಗಳನ್ನ ನಡೆಸ್ತೀವಿ. ಇಡೀ ದೇಶದಲ್ಲಿನೇ, ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿನೇ 50,000 ಸ್ವಂತ ಕಟ್ಟಡಗಳು ಅಂಗನವಾಡಿಗಳಿರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಪ್ರತಿ ವರ್ಷ 2,000 ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನಾವು ಕ್ರಿಯಾ ಯೋಜನೆ ಮಾಡ್ತೀವಿ. ನಾನು ಮಂತ್ರಿ ಆದಮೇಲೆ ಇಲ್ಲಿಯವರೆಗೆ 2,500 ಅಂಗನವಾಡಿ, ಹೊಸ ಅಂಗನವಾಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಟ್ಟಡಗಳು ಕೆಲವು ಮುಕ್ತಾಯದ ಹಂತದಲ್ಲಿದ್ದಾವೆ, ಕೆಲವು ಆಗಲೇ ಮುಗ್ದಿದ್ದಾವೆ. ಸೊ ಮುಂಬರುವಂಥ ದಿನದಲ್ಲಿ ಹಂತ ಹಂತವಾಗಿ ನಾವು ಅವನ್ನೂ ಕೂಡ ಮಾಡ್ತೀವಿ. ಮತ್ತು ಇತ್ತೀಚಿನ 2 ವರ್ಷದಲ್ಲಿ ಮಳೆ ತುಂಬ ಆಗಿತ್ತು, ತಮಗೂ ಎಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಅಂಗನವಾಡಿಗಳು, ಭಾಳಷ್ಟು ಶಿಥಿಲಾವಸ್ಥೆ ಇರುವಂಥ ಅಂಗನವಾಡಿಗಳನ್ನೂ ಕೂಡ ನಾವು ರಿಪೇರಿಗೆ ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅದರಲ್ಲೂ DC ಅವರ ಒಂದು ಏನು SDRF ಅಂತ ಏನೋ ಒಂದು ಫಂಡ್ ಇರುತ್ತೆ. ಸೊ ಅದರಲ್ಲೂ ಕೂಡ ರಿಪೇರಿಗೆ ನಾವು ಈಗಾಗಲೇ ಮಾಡಲಿಕ್ಕೆ ನಾವು ಅವರಿಗೆ ಕೂಡ ಆದೇಶವನ್ನು ಫೋಕಸ್. ಮೇಡಮ್, ತುಮಕೂರು ಜಿಲ್ಲೆಯಲ್ಲಿ ಸುಮಾರು 700ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. ಬಾಡಿಗೆ ಕಟ್ಟಡ ನಡೀತಾ ಇದೆ. ಮೂಲಭೂತ ಸೌಕರ್ಯಗಳಿಲ್ಲ ಕೊರತೆ. ಈ ಥರ ಕಟ್ಟಿರೋದು ಕೂಡ ಹಸ್ತಾಂತರ ಆಗ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ. ನೋಡಿ, ಸುಮಾರು ನಮ್ಮ ರಾಜ್ಯದಲ್ಲಿ 69,500 ಚಿಲ್ಲರೆ ಅಂಗನವಾಡಿ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಾವು ಅಂಗನವಾಡಿಗಳನ್ನ ನಡೆಸ್ತೀವಿ. ಇಡೀ ದೇಶದಲ್ಲಿನೇ, ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿನೇ 50,000 ಸ್ವಂತ ಕಟ್ಟಡಗಳು ಅಂಗನವಾಡಿಗಳಿರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಪ್ರತಿ ವರ್ಷ 2,000 ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ನಾವು ಕ್ರಿಯಾ ಯೋಜನೆ ಮಾಡ್ತೀವಿ. ನಾನು ಮಂತ್ರಿ ಆದಮೇಲೆ ಇಲ್ಲಿಯವರೆಗೆ 2,500 ಅಂಗನವಾಡಿ, ಹೊಸ ಅಂಗನವಾಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಕಟ್ಟಡಗಳು ಕೆಲವು ಮುಕ್ತಾಯದ ಹಂತದಲ್ಲಿದ್ದಾವೆ, ಕೆಲವು ಆಗಲೇ ಮುಗ್ದಿದ್ದಾವೆ. ಸೊ ಮುಂಬರುವಂಥ ದಿನದಲ್ಲಿ ಹಂತ ಹಂತವಾಗಿ ನಾವು ಅವನ್ನೂ ಕೂಡ ಮಾಡ್ತೀವಿ. ಮತ್ತು ಇತ್ತೀಚಿನ 2 ವರ್ಷದಲ್ಲಿ ಮಳೆ ತುಂಬ ಆಗಿತ್ತು, ತಮಗೂ ಎಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಅಂಗನವಾಡಿಗಳು, ಭಾಳಷ್ಟು ಶಿಥಿಲಾವಸ್ಥೆ ಇರುವಂಥ ಅಂಗನವಾಡಿಗಳನ್ನೂ ಕೂಡ ನಾವು ರಿಪೇರಿಗೆ ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅದರಲ್ಲೂ DC ಅವರ ಒಂದು ಏನು SDRF ಅಂತ ಏನೋ ಒಂದು ಫಂಡ್ ಇರುತ್ತೆ. ಸೊ ಅದರಲ್ಲೂ ಕೂಡ ರಿಪೇರಿಗೆ ನಾವು ಈಗಾಗಲೇ ಮಾಡಲಿಕ್ಕೆ ನಾವು ಅವರಿಗೆ ಕೂಡ ಆದೇಶವನ್ನು ಹೊರಡಿಸಿದ್ದೀವಿ.